ಏನು ಅಗಲಿಕೆಯಾದಂತ ಕಾಡಾನೆಗೆ ನ್ಯಾಯ ಕೊಡಿಸುವಲ್ಲಿ ಅರಣ್ಯ ಇಲಾಖೆ ಮುಂದಾಗಿರುವಂತದ್ದು ನಿಜವಾಗ್ಲೂ ಕೂಡ ಅವರ ಒಂದು ಶ್ರಮಕ್ಕೆ ಒಂದು ಮೆಚ್ಚುಗೆಯನ್ನ ತಿಳಿಸಲೇಬೇಕು. ನಮಸ್ಕಾರ. ಕರೆಂಟ್ ಶಾಕ್ ನಿಂದಾಗಿ ಅಗಲಿಕೆಯಾದಂತ ಒಂದು ಕಾಡಾನೆ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಫ್ಯೂ ಡೇಸ್ ಬ್ಯಾಕ್ ನೀವು ಕೂಡ ನೋಡಿರ್ತೀರಾ. ಸೊ ಆ ಒಂದು ಕಾಡಾನೆ ಅಗಲಿಕೆಗೆ ಕಾರಣವಾದಂತ ಅರಣ್ಯ ಇಲಾಖೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹೌದು, ಈಗ ಒಬ್ರನ್ನ ಬಂಧಿಸಿದ್ದಾರೆ. ಪುಟ್ಟಸ್ವಾಮಿ ಅಂತ 73 ವರ್ಷ, ಕುಂದೂರು ಸಾರಗೋಡು ತತ್ಕೊಳ ಏನು ಅರಣ್ಯ ವ್ಯಾಪ್ತಿ ಇದೆಯಲ್ಲ, ರಿಸರ್ವ್ ಫಾರೆಸ್ಟ್, ಅಲ್ಲಿಗೆ ಕರೆಂಟ್ ಕೊಟ್ಬಿಟ್ಟಿರ್ತಾರೆ ಒಂದು ವ್ಯಕ್ತಿ. ಪಕ್ಕದಲ್ಲಿ ಅವರ ಒಂದು ಕಾಫಿ ಎಸ್ಟೇಟ್ ಸಹ ಇರುತ್ತೆ. 73 ವರ್ಷ ಅಂತೆ ಅವರಿಗೆ. ಸೊ ಅವರ ಮಗ ಪ್ರದೀಪ್ ಅವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಅವರನ್ನ ಈಗ ಹುಡುಕ್ತಾ ಇದ್ದಾರೆ ಅರಣ್ಯ ಇಲಾಖೆ. ಒಟ್ಟಾರೆ ಈಗ ಯಾಕೆಂದ್ರೆ ಈ ರೀತಿ ಕರೆಂಟ್ ಶಾಕ್ ನಿಂದಾಗಿ ತುಂಬಾ ಕಾಡಾನೆಗಳು ವರ್ಷದಲ್ಲಿ ಸಿಕ್ಕಾಬಟ್ಟೆ ಅಗಲಿಕೆ ಆಗ್ತವೆ. ಅದನ್ನ ಕರೆಕ್ಟ್ ಆಗಿ ಅರಣ್ಯ ಇಲಾಖೆ ಫೈಂಡ್ ಔಟ್ ಮಾಡಿ ಅಂತವ್ರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ಬೇಕಾಗಿದೆ. ಅದೇ ರೀತಿ ಈಗ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಇದೇನೆ. ಸೊ ಏನು ಒಂದು ಫ್ಯೂ ಡೇಸ್ ಬ್ಯಾಕ್ ಅಂದ್ರೆ 5 ದಿವಸದ ಹಿಂದೆ ಅನ್ಬೋದು, ಆಲ್ದೂರು ರೇಂಜ್ ಅಂತ ಬರುತ್ತೆ. ಮೂಡಿಗೆರೆಯಿಂದ ಸ್ವಲ್ಪ ದೂರ, ಅದು ಒಂದು 20 ಕಿಲೋಮೀಟರ್, ಮೂಡಿಗೆರೆಯಿಂದ 20 ಕಿಲೋಮೀಟರ್, ಸಾರಗೋಡು ಮತ್ತೆ ಕುಂದೂರು ತತ್ಕೊಳ ರಿಸರ್ವ್ ಫಾರೆಸ್ಟ್. ಸೊ ಅಲ್ಲಿ ಏನೊಂದು ಕರೆಂಟ್ ಇಂದು ಲೈನ್ ಏನೋ ಇರುತ್ತೆ. ಏನ್ ಆನೆ ಎಂದಿನಂತೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಓಡಾಡ್ತಾ ಇರುತ್ತೆ. ಆ ಟೈಮ್ ನಲ್ಲಿ ಸೊಂಡ್ಲಿಗೆ ಏನೋ ಅದು ಕರೆಂಟ್ ತಗಲಿ ಇಮಿಡಿಯೇಟ್ ಅಲ್ಲೇ ಸ್ಪಾಟ್ ಆಗ್ಬಿಡುತ್ತೆ. ನಂತರದಲ್ಲಿ ETF ಸ್ಟಾಫ್ ಅವರೆಲ್ಲರೂ ಕೂಡ ಹೋಗಿ ಮತ್ತೆ ಅರಣ್ಯ ಅಧಿಕಾರಿಗಳೆಲ್ಲರೂ ಕೂಡ ಹೋಗಿ ಅಲ್ಲಿ ನೋಡಿ ನಂತರ ಪೋಸ್ಟ್ ಮಾರ್ಟಮ್ ಮಾಡಿ ಆ ಒಂದು ಆನೆಗೆ ಅಂತ್ಯ ಸಂಸ್ಕಾರ ಮಾಡಿ ಜೊತೆಗೆ ಅಲ್ಲೇ ಸುಡಲಾಗುತ್ತೆ. ನೀವು ಆ ವಿಡಿಯೋವನ್ನು ಸಹ ನೋಡಿರ್ತೀರಾ, ಮತ್ತೆ ನ್ಯೂಸ್ ಗಳನ್ನು ಕೂಡ ನೋಡಿರ್ತೀರಾ. ಅದೇ ಒಂದು ಆನೆಗೆ ಸಂಬಂಧಪಟ್ಟಂತೆ ಈಗ ಅರಣ್ಯ ಇಲಾಖೆ ಒಬ್ಬರನ್ನ ಅಂದ್ರೆ ಅವರ ತಂದೆ ಪುಟ್ಟಸ್ವಾಮಿ ಅಂತ ಅವ್ರನ್ನ ಬಂಧಿಸ್ತಾರೆ. ನಂತರದಲ್ಲಿ ಇನ್ನೊಬ್ಬ ಅವರ ಮಗ, ಇಬ್ರು ಸಹ ಇನ್ವಾಲ್ವ್ ಆಗಿರ್ತಾರೆ. ಅವರ ಮಗನನ್ನ ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗ್ಲಿ ಅರಣ್ಯ